ನಾನು ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತೀನಿ. ಸೊ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ ಇಂಪಾರ್ಟೆಂಟ್ ಕ್ವಶನ್ ಕರೆಂಟ್ ಎಲೆಕ್ಟ್ರಿಸಿಟಿನಿಂದ. ಸೊ ಬಹಳ ಸಲ ಎಕ್ಸಾಮ್ಸ್ ನಲ್ಲಿ ರಿಪೀಟ್ ಆಗಿದೆ, ಅದಕ್ಕೆ ಇಂಪಾರ್ಟೆಂಟ್. ಯಾವ ರೀತಿ ಕೇಳ್ತಾರೆ ಅಂದ್ರೆ, ಸೊ ಡಿರೈವ್ an expression for electrical conductivity of a material or prove that sigma equal to ne square tau by m ಅಂತ where the symbols having usual meanings ಅಂತ ಕೊಡ್ತಾರೆ. ಸೊ ಸಿಂಬಾಲ್ಸ್ ಯೂಸುವಲ್ ಮೀನಿಂಗ್ಸ್ ಅನ್ನೇ ನಾವು ತೆಗೆದುಕೊಳ್ಳಲಾಗ್ತದೆ. ಓಕೆ, ಈ ಡೆರಿವೇಶನ್ ಮಾಡಬೇಕಿದ್ರೆ ನಾವು ಮೊದಲಿಗೆ ಎಲ್ಲಾ ವ್ಯಾಲ್ಯೂಸ್ ನಾನು ಓಮ್ಸ್ ಲಾ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಮ್ಸ್ ಲಾ ವಿ ಈಕ್ವಲ್ ಟು ಐ ಇಂಟು ಆರ್. ನಾವು ಕಂಡಕ್ಟರ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆದ್ಮೇಲೆ, ದೆನ್ ಆ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ನಲ್ಲಿ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ದೆನ್ ಆ ಕಂಡಕ್ಟರ್ ನಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ. ಈ ಮೂರು ಐಡಿಯಾಸ್ ಅನ್ನು ಅಥವಾ ಮೂರು ಪ್ಯಾರಾಮೀಟರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈಸಿಯಾಗಿ ಡೆರಿವ್ ಮಾಡಬೇಕು. ಸೊ ಒನ್ಸ್ ಅಗೇನ್ ವಿ, ಐ ಮತ್ತು ಆರ್. ಓಕೆ, ನಾವು ಆರ್ ದೆನ್ ವಿ ವ್ಯಾಲ್ಯೂಸ್ ಈಸಿಯಾಗಿ ಬರೀಬಹುದು. ದೆನ್ ವಾಟ್ ಅಬೌಟ್ ದ ಕರೆಂಟ್ ಇನ್ ಎ ಕಂಡಕ್ಟರ್. ಸೊ ಅದು ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ಆದಂತ ಡೆರಿವೇಶನ್ ಇದೆ, ಸಿಂಪಲ್ ಟ್ರಿಕ್ಸ್ ನೊಂದಿಗೆ ನಿಮ್ಗೆ ನೆನಪು ಹೋಗೋದಂಗೆ ನಾನು ಈಸಿಯಾಗಿ ಡೆರೈವ್ ಮಾಡಿ ತೋರಿಸ್ತೀನಿ. ಸೊ ಕಂಡಕ್ಟರ್ಸ್ ಅಂದಾಗೆ ಫಸ್ಟ್ ಇವು ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಕಂಡಕ್ಟರ್ ಇರುತ್ತೆ. ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಇದರ ಲೆಂತ್ ಎಲ್ ಆಗಿದ್ದಾಗ ಕ್ರಾಸ್ ಸೆಕ್ಷನಲ್ ಏರಿಯಾ ಎ ಅಂದ್ರೆ ಟೋಟಲ್ ಇದ್ರ ವಾಲ್ಯೂಮ್. ಸೊ ದಿಸ್ ವಾಲ್ಯೂಮ್ ಆಫ್ ದಿಸ್ ಕಂಡಕ್ಟರ್ ಇಸ್ ಅನ್ ಎಲ್ ಇಂಟು ಎ ಅಂದ್ರೆ ಟೋಟಲ್ ಲೆಂತ್ ಇಂಟು ಇಟ್ಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ಇಸ್ ದ ವಾಲ್ಯೂಮ್. ಸೊ ಇದು ಯಾಕೆ ಬೇಕು ನಮಗೆ ಅಂದ್ರೆ, ಒಂದು ಕಂಡಕ್ಟರ್ಸ್ ನಲ್ಲಿ ಎಷ್ಟು ಚಾರ್ಜ್ ಇರುತ್ತೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ದ ಕರೆಂಟ್ ಇಸ್ ದ ಚಾರ್ಜ್ ಬೈ ಟೈಮ್. ಸೊ ಚಾರ್ಜ್ ಎಷ್ಟು ಇರುತ್ತೆ? ಸೊ 1 ಎಲೆಕ್ಟ್ರಾನ್ ಚಾರ್ಜ್ ಇ ಇದ್ದಾಗ, ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಎಕ್ಸಿಸ್ಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಅಷ್ಟು ನಮಗೆ ಚಾರ್ಜ್ ಇರುತ್ತೆ ಅಂದ್ರೆ ಎಷ್ಟು ಇರುತ್ತೆ? ಸೊ ಎನ್ ಇಂಟು ಇ, ವಿ ಆರ್ ಡಿಫೈನ್ಡ್ ಎನ್ ಇಸ್ ದ ನಂಬರ್ ಡೆನ್ಸಿಟಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಎಕ್ಸಿಸ್ಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಇಷ್ಟು ಚಾರ್ಜ್ ಯಾವುದೇ ಕಂಡಕ್ಟರ್ ನಲ್ಲಿ ಬರುತ್ತೆ. ಬಟ್ ಫಾರ್ ಎ ಗಿವನ್ ವಾಲ್ಯೂಮ್ ಹೌ ಮಚ್ ದ ಚಾರ್ಜ್ ಇಸ್ ಎಕ್ಸಿಸ್ಟ್? ಗಿವನ್ ವಾಲ್ಯೂಮ್ ನಲ್ಲಿ ಎಷ್ಟು ಇರುತ್ತೆ ಅಂದ್ರೆ ಎನ್ ಇ ಇಂಟು ಕ್ಯಾಪಿಟಲ್ ವಿ, ಇಟ್ ಇಸ್ ದ ವಾಲ್ಯೂಮ್ ಆಫ್ ಎ ಕಂಡಕ್ಟರ್. ಸೊ ಹಿಂಗೂ ಬರೀಬಹುದು ನಾವು, ಎನ್ ಇ ದ ವಾಲ್ಯೂಮ್ ಇಸ್ ಜಸ್ಟ್ ಎ ಇಂಟು ಎನ್. ಸೊ ಇದು ನಮಗೆ ಟೋಟಲ್ ಚಾರ್ಜ್ ಕಂಡಕ್ಟರ್ ನಲ್ಲಿ ಬಂತು. ಸೊ ಯಾವುದೇ ಕಂಡಕ್ಟರ್ ನಲ್ಲಿ ಚಾರ್ಜ್ ನಮಗೆ ಇಷ್ಟ ಆಗಿರುತ್ತೆ. ಸೊ ಇದನ್ನ ಹೇಗೆ ನೆನಪಿಡಬೇಕು? ಅಷ್ಟೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಆನ್ಸರ್ ಸ್ಕ್ರಿಪ್ಟ್ ನಲ್ಲಿ ನಾವು ಬರೆಯೋದು ದ ಟೋಟಲ್ ಚಾರ್ಜ್ ಇನ್ ಕಂಡಕ್ಟರ್ ಅಂತ ಇಷ್ಟು ವ್ಯಾಲ್ಯೂ ಬಂದ್ರೆ ಸಾಕು. ದೆನ್ ಕರೆಂಟ್ ಕ್ಯಾಲ್ಕುಲೇಷನ್ ಮಾಡಿ ಈಸಿಯಾಗಿ ನಾವು ಡಿಫೈನ್ ಮಾಡಬಹುದು. ಓಕೆ, ಲೆಟಸ್ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರೆಯೋದು ಟೋಟಲ್ ಚಾರ್ಜ್ ಇನ್ ಕಂಡಕ್ಟರ್. ಸೊ ಟೋಟಲ್ ಚಾರ್ಜ್ ಇನ್ ಎ ಕಂಡಕ್ಟರ್. ಓಕೆ, ಟೋಟಲ್ ಚಾರ್ಜ್ ಇನ್ ಎ ಕಂಡಕ್ಟರ್ ಜಸ್ಟ್ ನಾನು ನಿಮಗೆ ಹೇಳಿದೆ. ಟೋಟಲ್ ಚಾರ್ಜ್ ಅಂದ್ರೆ ನಾನು Q ಈಕ್ವಲ್ ಟು, ಸೊ ಟೋಟಲ್ ಚಾರ್ಜ್ Q ಇಸ್ ಈಕ್ವಲ್ ಟು ಎನ್ ಇ ಎ ಎಲ್. ಅದನ್ನು ನಾನು ಈ ರೀತಿ ಬರ್ತೀನಿ, ಎನ್ ಎ ಎಲ್ ಇ. ಸೊ ಕಾಲ್ ಇಕ್ವೇಶನ್ ನಂಬರ್ 1. ಸೊ ಇಲ್ಲಿ ನೋಡಿದಾಗ ಒಂದು ಈಸಿ ಆದಂತ ಟ್ರಿಕ್ ನಮ್ಗೆ ಕಾಣಿಸುತ್ತೆ. ಟೋಟಲ್ ಚಾರ್ಜ್ ಎನ್ ಎ ಎಲ್ ಇ. ಸೊ ಇದನ್ನು ನಾವು ನಾಳೆ ಅಂತ ಓದಬಹುದು. ಚಾರ್ಜ್ ವೆರಿ ಸಿಂಪಲ್ ಆಗಿ ಎನ್ ಎ ಎಲ್, ಎನ್ ಇಸ್ ಎ ನಂಬರ್ ಡೆನ್ಸಿಟಿ, ಎ ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ, ಎಲ್ ಅಂದ್ರೆ ಲೆಂತ್, ಇ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ವೆರಿ ಸಿಂಪಲ್. ಈ ಟ್ರಿಕ್ ನೆನ್ಪಿಟ್ರೆ ನಿಮ್ಗೆ ಯಾವಾಗಲೂ ಟೋಟಲ್ ಚಾರ್ಜ್ ಕಂಡಕ್ಟರ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಕನ್ಫ್ಯೂಷನ್ ಇರುವುದಿಲ್ಲ. ಈಸಿಯಾಗಿ ಟೋಟಲ್ ಚಾರ್ಜ್ ಅಂದ್ರೆ ನಾಳೆ. ನಂತರ ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಕರೆಂಟ್? ಓಕೆ, ಕರೆಂಟ್ ಇನ್ ದ ಸರ್ಕ್ಯೂಟ್, ಕರೆಂಟ್ ಇನ್ ಎ ಕಂಡಕ್ಟರ್ ಇಸ್ I is equal to charge. It is the flow of charges with respect to the time interval. I is equal to Q by T. So ಇಲ್ಲಿ Q ಅಂದ್ರೆ N A L E divided by time. ಓಕೆ, ಇಲ್ಲಿ ಕೂಡ ನಮಗೊಂದು ಐಡಿಯಾ ಬಂತು. ಸೊ ಟೋಟಲ್ ಲೆಂತ್ ಬೈ ಟೈಮ್. ಲೆಂತ್ ಬೈ ಟೈಮ್ ಇಸ್ ವೆಲಾಸಿಟಿ. ವಾಟ್ ವೆಲಾಸಿಟಿ? ದ ಎಲೆಕ್ಟ್ರಾನ್ಸ್ ಆರ್ ಗೆಟ್ ಡ್ರಿಫ್ಟೆಡ್ ಬೈ ದ ಇನ್ಫ್ಲುಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ therefore we replace this L by T. L by T equal to VD is the drift velocity of the electron. Drift velocity of the electron. Okay, ಅದಕ್ಕೆ ನಾವು L by T ವ್ಯಾಲ್ಯೂ ಅನ್ನು ಕೂಡ, ಸೊ I is equal to NA. ಸೊ L by T, what is L by T? V, this is small d ಅಂತ ಬರೀಬೇಕು, E. ಸೊ ಇದು ಇಕ್ವೇಶನ್ ನಂಬರ್ 2. ಸೊ ದಿಸ್ ಇಸ್ ದ ಟೋಟಲ್ ಕರೆಂಟ್ ಇನ್ ಎ ಕಂಡಕ್ಟರ್. ಸೊ ನೋಡಿ, ನಮ್ ಕರೆಂಟ್ ಕೂಡ ಒಂದು ಟ್ರಿಕ್ ಗೊತ್ತಾಗುತ್ತೆ. I ಅಂದ್ರೆ ನಾವೇ ಓದ್ಕೊಂಡ್ರೆ ಸಾಕು. I ಅಂದ್ರೆ ನಾವೇ, ಎನ್ ಎ ವಿ ಇ. ಸೊ ಇಲ್ಲಿ ವಿ ಅನ್ನೋದು ಡ್ರಿಫ್ಟ್ ವೆಲಾಸಿಟಿ ಅಂತ ಆಗುತ್ತೆ ಅಷ್ಟೇ. ಸೊ ನಾವು ಕರೆಂಟ್ ಕ್ಯಾಲ್ಕುಲೇಟ್ ಆಗ್ತದೆ. ಬಟ್ ವಿ ಹ್ಯಾವ್ ಏನಿದೆ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ರೆಸಿಸ್ಟೆನ್ಸ್ ಆಫ್ ಎ ಮಟೀರಿಯಲ್ ಇಸ್ ರೋ ಎಲ್ ಬೈ ಎ, ವೇರ್ ರೋ ಇಸ್ ದ ರೆಸಿಸ್ಟಿವಿಟಿ, ದೆನ್ ಎಲ್ ಅಂಡ್ ಎ ಆರ್ ಡಿಫೈನ್ಡ್ ಆಲ್ರೆಡಿ. iron. So what is the potential difference? Potential difference is equal to E into L, where E is the electric field and L is the
ಲೆಂತ್ ಆಫ್ ಎ ಕಂಡಕ್ಟರ್. ಓಕೆ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್. ಈ ಮೂರು ವ್ಯಾಲ್ಯೂಸ್ ಅನ್ನು ನಾವು ಯೂಸಿಂಗ್ ಓಮ್ಸ್ ಲಾ ಓಮ್ಸ್ ಲಾ ನಲ್ಲಿ ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಓಮ್ಸ್ ಲಾ ಇಸ್ V is equal to I into R. Okay, from this above equation V, what is the value of V? E into L ಆಗುತ್ತೆ. So I is NA V into E, then into R is the rho L by A. So same terms on the right and left side independent terms cancel each other. ಇದನ್ನು cancel ಆಗುತ್ತೆ, ಇದನ್ನು cancel ಆಗುತ್ತೆ. So therefore we get an idea about, I will cross multiply E by cross multiplication, rho is the resistivity of a material into NVD into E ಅಂತ ಆಗುತ್ತೆ. So but ನಮಗೆ ಗೊತ್ತಿದೆ ಡ್ರಿಫ್ಟ್ ವೆಲಾಸಿಟಿ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ನಾವು ಪ್ರೂವ್ ಮಾಡಿದ್ದೆವು. ಸೊ ಇಟ್ ಇಸ್ E tau by m, where E is the electric field, tau is the relaxation time, and m is the mass of each electron. Therefore we can substitute this value, E values ಅನ್ನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು ಈಸಿಯಾಗಿ. So and 1 by rho is also known as the conductivity of a material. So therefore I will write E by rho as it is, then n into what is the VD value? It is E tau by m. In confusion ಆಗಬಾರದು. So VD values ಅನ್ನು substitute ಮಾಡಿರಿ into E. Again E and E is the independent terms and can cancel each other. Therefore this is the remaining part is the therefore conductivity of a material. So conductivity ಅಂದ್ರೆ ನಾವು sigma equal to, it is the reciprocal of the resistivity, 1 by rho equal to, so n as it is E into E square into tau by m. ಇಷ್ಟು ಮಾಡಿದ್ರೆ ಸಾಕು, 5 ಮಾರ್ಕ್ಸ್ ಇರುತ್ತೆ. ವೆರಿ ಸಿಂಪಲ್ ಡೆರಿವೇಶನ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಕನ್ಫ್ಯೂಷನ್ ಏನೂ ಆಗಬಾರ್ದು. ಒಂದ್ಸಲ ನೆನ್ಪಿಡಿ, ಟೋಟಲ್ ಚಾರ್ಜ್ ನಾಳೆ ಅಂಡ್ ದ ಕರೆಂಟ್ ಈಸ್ ನಾವೇ. ಟೋಟಲ್ ಚಾರ್ಜ್ ನಾಳೆ, ಕರೆಂಟ್ ನಾವೇ ಅಂತಿದ್ದಾಗ ಸೊ 2 ಸ್ಟೆಪ್ ನಲ್ಲಿ ನಮ್ಗೆ ಆನ್ಸರ್ ಬರುತ್ತೆ. ಓಕೆ, ಥ್ಯಾಂಕ್ ಯು.